ಯಾವುದರ ಭಯ ಇತ್ತೋ ಈಗ ಅದೇ ಆಗಲು ಶುರುವಾಗಿದೆ. ನೀವು ಸ್ಕ್ರೀನ್ ಮೇಲೆ ನೋಡ್ತಾ ಇರುವಂತೆ ಇರಾನ್ನ ಸೇನೆಯು ಈಗ ತೈಲ ತುಂಬಿದ ಟ್ಯಾಂಕರ್ ಗಳನ್ನ ಗುರಿಯಾಗಿಸಲು ಆರಂಭಿಸಿದೆ. ನೀವು ನೋಡ್ತಾ ಇರುವಂತೆ ಇದು ಥೈಲ್ಯಾಂಡ್ ನ ಆಯಿಲ್ ಟ್ಯಾಂಕರ್ ಮಯೂರಿ ನಾರಿ. ಇದು ಭಾರತಕ್ಕಾಗಿ ತೈಲ ತೆಗೆದುಕೊಂಡು ಬರ್ತಾ ಇತ್ತು ಮತ್ತು ಈ ಟ್ಯಾಂಕರ್ ಮೇಲೆ ಇರಾನ್ ನಿಂದ ದೊಡ್ಡ ಡ್ರೋನ್ ದಾಳಿ ನಡೆಸಲಾಗಿದೆ ಎಂದು ಸುದ್ದಿ ಬರ್ತಿದೆ. ಈ ದಾಳಿಯಲ್ಲಿ ಅದರಲ್ಲಿದ್ದ ಕ್ರೂಸ್ ಸದಸ್ಯರಲ್ಲಿ 27 ಮಂದಿಯನ್ನ ರಕ್ಷಣೆ ಮಾಡಲಾಗಿದೆ ಎಂದು ಹೇಳಲಾಗ್ತಿದೆ. ಈ ತೈಲ ಟ್ಯಾಂಕರ್ ಈಗ ಬೆಂಕಿಯ ಜ್ವಾಲೆಗಳಿಂದ ಸುತ್ತುವರೆದಿದೆ ಮತ್ತು ಈಗ ಸಮುದ್ರದಾದ್ಯಂತ ತೈಲ ಹರಡುವ ಅಪಾಯವು ಕಾಡ್ತಾ ಇದೆ. ಒಂದು ವೇಳೆ ಹೀಗಾದ್ರೆ ಇದು ಪರಿಸರ ವಿನಾಶಕಾರಿ ಅಂದ್ರೆ ಇಕೋಲಾಜಿಕಲ್ ಡಿಸಾಸ್ಟರ್ ಎಂದು ಸಾಬೀತಾಗುತ್ತೆ. ಸಮುದ್ರದಲ್ಲಿ ಇದುವರೆಗೆ ಕಂಡಿರದಷ್ಟು ಭಯಂಕರ ಮಾಲಿನ್ಯ ಹರಡುತ್ತೆ. ಆದ್ರೆ ನಿಮ್ಮಲ್ಲಿ ಕೆಲವರು ಇದರಿಂದ ಭಾರತಕ್ಕೆ ಏನು ಅಪಾಯ ಎಂದು ಯೋಚಿಸ್ತಾ ಇದ್ದೀರಿ. ಸ್ನೇಹಿತರೆ, ಟ್ಯಾಂಕರ್ ಥೈಲ್ಯಾಂಡ್ ನದ್ದು ಅವ್ರಿಗೆ ನಷ್ಟವಾಗಿದೆ. ಕ್ರೂಸ್ ಸದಸ್ಯರು ಥೈಲ್ಯಾಂಡ್ ನವರೇ ಇರಬಹುದು. ಹಾಗಾದ್ರೆ ನಮಗೆ ಏನು ಸಂಬಂಧ ನಿಮ್ಗೆ ತಿಳಿಸ್ತೀನಿ ನೋಡಿ. ನಮ್ಗೆ ಎಲ್ಲವೂ ಸಂಬಂಧ ಇದೆ. ಯಾಕಂದ್ರೆ ಈ ಟ್ಯಾಂಕರ್ ಥೈಲ್ಯಾಂಡ್ ನದ್ದು ಆಗಿರಬಹುದು, ಆದ್ರೆ ತೈಲ ತುಂಬಿ ಭಾರತಕ್ಕೆ ಬರ್ತಾ ಇತ್ತು. ಅದು ಸಾಕಷ್ಟು ದೊಡ್ಡ ಪ್ರಮಾಣದಲ್ಲಿ. ಯಾಕಂದ್ರೆ ಇದು ವಿಶ್ವದ ಅತಿ ದೊಡ್ಡ ತೈಲ ಟ್ಯಾಂಕರ್ ಗಳಲ್ಲಿ ಒಂದು ಎಂದು ಪರಿಗಣಿಸಲ್ಪಡುವ ಬಲ್ಕ್ ಆಯಿಲ್ ಟ್ಯಾಂಕರ್ ಆಗಿದೆ. ಇಂದು ಭಾರತಕ್ಕೆ ಬಹಳ ದೊಡ್ಡ ತೈಲ ಶಿಪ್ಮೆಂಟ್ ಅನ್ನೋದು ತರ್ತಾ ಇತ್ತು. ಅದೇ ಸಮಯದಲ್ಲಿ ಹಾರ್ಮೋಜ್ ನಲ್ಲಿ ಅಂದ್ರೆ ಸ್ಟ್ರೇಟ್ ಆಫ್ ಹಾರ್ಮೋಜ್ ನಲ್ಲಿ ಇರಾನಿ ಡ್ರೋನ್ ಇಂದ ಇದನ್ನ ಗುರಿಯಾಗಿಸಲಾಗಿದೆ. ಅದಕ್ಕಾಗಿ ನಮ್ಮ ತೈಲವು ನಾಶವಾಗಿದೆ. ಭಾರತಕ್ಕೆ ಇನ್ನೊಂದು ಅಪಾಯ ಏನಂದ್ರೆ ಈಗ ಸಮುದ್ರದಲ್ಲಿ ತೇಲುತ್ತಿರುವ ಎಲ್ಲಾ ಶಿಪ್ಗಳು, ವಿಶೇಷವಾಗಿ ಹಿಂದೂ ಮಹಾಸಾಗರದಲ್ಲಿ ಇರಾನ್ ಸುತ್ತಮುತ್ತಲು ಇರುವ ಶಿಪ್ಗಳು, ಅವು ಯಾರದ್ದೇ ಆಗಿರ್ಲಿ, ಯಾವುದೇ ಮಾಲೀಕನದ್ದೇ ಆಗಿರ್ಲಿ, ಯಾವುದೇ ಸಾಮಗ್ರಿ ಅಥವಾ ಕಚ್ಚಾ ತೈಲ ತುಂಬಿರ್ಲಿ, ಅದರ ಕ್ರೂಸ್ ಸದಸ್ಯರಲ್ಲಿ ಹೆಚ್ಚಿನವರು ಭಾರತೀಯರೇ ಇರ್ತಾರೆ. ಅತ್ಯಧಿಕ ಕ್ರೂಸ್ ಸದಸ್ಯರು ಭಾರತೀಯರೇ ಆಗಿರ್ತಾರೆ. ಆದ್ದರಿಂದ ನೀವು ಪ್ರಾರ್ಥನೆ ಮಾಡಿ ಇಲ್ಲಿ ಯಾರಿಗೂ ಏನು ಆಗ್ಬಾರ್ದು ಅಂತ. ಇಲ್ದೇ ಇದ್ರೆ ಬಹಳ ಹೆಚ್ಚಿನ ಸಾಧ್ಯತೆ ಇದೆ ಅವರು ಭಾರತೀಯರೇ ಆಗಿರಬಹುದು. ಇರಾನ್ ನಿಂದ ಬಿಡುಗಡೆಯಾಗಿರುವ ಹೇಳಿಕೆಯನ್ನ ನೋಡಿ, ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಇರಾನ್ ಹೇಳಿದೆ, ನಮ್ಮ ಅನುಮತಿ ಇಲ್ಲದೆ ಅರಬ್ ವರ್ಲ್ಡ್ ಇಂದ ಯಾರು ಕಚ್ಚಾ ತೈಲವನ್ನ ತೆಗೆದುಕೊಂಡು ಹೋಗಲು ಸಾಧ್ಯವಿಲ್ಲ. 1-2 ಟ್ಯಾಂಕರ್ ತೆಗೆದುಕೊಂಡು ಹೋಗ್ತೀವಿ ಎಂದು ಯಾರಾದ್ರೂ ಯೋಚಿಸಿದ್ರು ಕೂಡ ನಾವು ಅದನ್ನು ಸಹ ಸಹಿಸೋದಿಲ್ಲ. ನಮ್ಮ ಇಚ್ಛೆ ಇಲ್ಲದೆ ಅಮೆರಿಕದೊಂದಿಗೆ ನಿಲ್ಲುವ ಯಾವುದೇ ದೇಶಕ್ಕೆ 1 ಲೀಟರ್ ಕಚ್ಚಾ ತೈಲವನ್ನ ತೆಗೆದುಕೊಂಡು ಹೋಗಲು ಕೂಡ ನಾವು ಬಿಡೋದಿಲ್ಲ ಎಂದಿದೆ. ಇರಾನ್ನ ಸರ್ವೋಚ್ಚ ಸೇನಾ IRGCಯ ಟಾಪ್ ಕಮಾಂಡರ್ ಹೇಳಿದ್ದಾರೆ, ಈ ಯುದ್ಧ ಯಾವಾಗ ಮುಗಿಯುತ್ತೆ ಅಂತ ಇದನ್ನ ಇನ್ನು ಮುಂದೆ ಅಮೆರಿಕ ನಿರ್ಧರಿಸೋದಿಲ್ಲ. ಅಮೆರಿಕದ ಕೈಯಲ್ಲೂ ಇಲ್ಲ. ಯುದ್ಧ ನಮ್ಮ ಇರಾನ್ನ ಕೈಯಲ್ಲಿದೆ ಮತ್ತು ನಾವೇ ನಿರ್ಧರಿಸ್ತೀವಿ ಯಾವಾಗ ಮಾತುಕತೆ ನಡೆಯುತ್ತೋ ಮತ್ತು ಯಾವಾಗ ಈ ಯುದ್ಧವನ್ನ ಮುಗಿಸ್ತೀವಿ ಎಂದು. ಆದ್ದರಿಂದ ಅಮೆರಿಕ ಈಗ $200 ಪ್ರತಿ ಬ್ಯಾರೆಲ್ ಕಚ್ಚಾ ತೈಲಕ್ಕೆ ಸಿದ್ಧವಾಗಲಿ. ಹೌದು, ಇದು ಬಹಿರಂಗ ಧಮಕಿ. ಈಗ $100ಗೆ ತಲುಪಿರುವ ಈ ಕಚ್ಚಾ ತೈಲ ಏನೂ ಅಲ್ಲ. ನಾವು ಅದನ್ನ $200 ಪ್ರತಿ ಬ್ಯಾರೆಲ್ಗೆ ತರ್ತೀವಿ. ಈ ಹೇಳಿಕೆಯನ್ನ ನೋಡಿ ಪಶ್ಚಿಮ ದೇಶಗಳು ಹೆಚ್ಚು ನಡುತ್ತಾ ಇವೆ. ಯಾಕಂದ್ರೆ ಚೀನಾ ಮತ್ತು ಭಾರತ ಅರಬ್ ದೇಶಗಳಿಂದ ಕಚ್ಚಾ ತೈಲ ತೆಗೆದುಕೊಳ್ತವೆ. ಆದ್ರೆ ಇಬ್ಬರ ಬಳಿಯೂ ಪರ್ಯಾಯ ಆಯ್ಕೆಗಳಿವೆ. ವಿಶೇಷವಾಗಿ ಭಾರತ, ನೀವು ತಿಳ್ಕೊಂಡು ಆಶ್ಚರ್ಯ ಪಡ್ತೀರಾ, ಭಾರತ 40 ದೇಶಗಳಿಂದ ತೈಲವನ್ನ ತೆಗೆದುಕೊಳ್ಳುತ್ತೆ. ಅದರಲ್ಲಿ ಆಫ್ರಿಕನ್, ಲ್ಯಾಟಿನ್ ಅಮೆರಿಕನ್ ದೇಶಗಳು ಮತ್ತು ರಷ್ಯಾ ಸೇರಿದೆ. ಆದ್ದರಿಂದ ಭಾರತಕ್ಕೆ ಸಮಸ್ಯೆ ಬರೋದಿಲ್ಲ. ಸಮಸ್ಯೆ ಯುರೋಪಿಯನ್ ದೇಶಗಳಿಗೆ ಬರುತ್ತೆ. ಅವ್ರಿಗೆ ರಷ್ಯಾ ಕಚ್ಚಾ ತೈಲ ಕೊಡೋದಿಲ್ಲ ಹಾಗೂ ಲ್ಯಾಟಿನ್ ಅಮೆರಿಕದ ದೇಶಗಳು ಕೊಡಲ್ಲ. ಈಗ ಅರಬ್ ವರ್ಲ್ಡ್ ನಿಂದ ಮುಚ್ಚಲ್ಪಡ್ತಾ ಇದೆ. ನೀವು ಹೇಳ್ಬೋದು, ಇರಾನ್ ಭಾರತಕ್ಕೆ ಬರ್ತಾ ಇದ್ದ ತೈಲ ಟ್ಯಾಂಕರ್ ಮೇಲೆ ದಾಳಿ ಮಾಡಿದೆ, ಹಾಗಾದ್ರೆ ನಾವು ಪ್ರತಿಕ್ರಿಯೆ ನೀಡಬೇಕಲ್ಲವೇ? ನನ್ನ ಅಭಿಪ್ರಾಯದಲ್ಲಿ ಸಂಪೂರ್ಣವಾಗಿ ಇಲ್ಲ. ಯಾಕಂದ್ರೆ ಇರಾನ್ ಭಾರತಕ್ಕೆ ಬರುತ್ತಿದ್ದ ಟ್ಯಾಂಕರ್ ನ ಮೇಲೆ ಗುರಿ ಇಟ್ಟಿದ್ರು ಕೂಡ ಆ ಟ್ಯಾಂಕರ್ ಥೈಲ್ಯಾಂಡ್ ನದ್ದು. ಅದು ಅಮೆರಿಕದ ಬಲಿಷ್ಠ ಮಿತ್ರ ದೇಶ. ಇದುವರೆಗೆ ಇರಾನ್ ಭಸ್ಮ ಮಾಡಿದ ಟ್ಯಾಂಕರ್ಗಳು ಹೆಚ್ಚಾಗಿ ಅರಬ್ ವರ್ಲ್ಡ್ ದೇಶಗಳದ್ದು ಅಥವಾ ಅಮೆರಿಕದ ಸಹಯೋಗಿ ದೇಶಗಳದ್ದು, ಉದಾಹರಣೆಗೆ ಜಪಾನ್, ಫ್ರಾನ್ಸ್ ಮುಂತಾದವು. ಆದ್ದರಿಂದ ಭಾರತ ಭಾಗವಹಿಸುವಿಕೆ ಇಲ್ಲ. ಇರಾನ್ ನೊಂದಿಗಿನ ನಮ್ಮ ಸಂಬಂಧಗಳು ಇಂದಿಗೂ ಉತ್ತಮವಾಗಿದೆ ಅಂದ್ರೆ ನಂಬಿ. ನಾಳೆ ರಷ್ಯಾದಿಂದಲೂ 1% ತೈಲ ಬರ್ದೇ ಇದ್ರು ಮತ್ತು ನಮಗೆ ತುರ್ತು ಅಗತ್ಯವಿದ್ರೆ ಇರಾನ್ ನಮಗೆ ಸಹಾಯ ಮಾಡಬಹುದು. ಅರಬ್ ದೇಶಗಳಿಂದ ನಮಗೆ ಬೇಕಾದ ಕಚ್ಚಾ ತೈಲವನ್ನ ತೆಗೆದುಕೊಂಡು ಹೋಗಲು. ಯಾಕಂದ್ರೆ ಇರಾನ್ ಸ್ಪಷ್ಟವಾಗಿ ಹೇಳುತ್ತೆ, ನಾವು ಅಮೆರಿಕದೊಂದಿಗೆ ನಿಲ್ಲುವ ಅಥವಾ ಅಮೆರಿಕದ ಮಿತ್ರ ದೇಶಗಳನ್ನ ಮಾತ್ರ ಗುರಿಯಾಗಿಸ್ತಾ ಇದ್ದೀವಿ. ಭಾರತ ಆ ವರ್ಗದಲ್ಲಿ ಬರೋದಿಲ್ಲ. ಇಂದಿಗೂ ಇರಾನಿ ಸೇನೆಯ ಯುದ್ಧ ನೌಕೆಗಳು ಭಾರತದ ಬಂದರುಗಳಲ್ಲಿ ಭಾರತೀಯ ನೌಕಾಪಡೆಯ ರಕ್ಷಣೆಯಲ್ಲಿ ನಿಂತಿವೆ. ಇರಾನ್ಗೂ ಗೊತ್ತು, ಅವರ ಯುದ್ಧ ನೌಕೆಗಳು ಭಾರತದಲ್ಲಿ ಇರೋವರೆಗೂ ಅವು ಸಂಪೂರ್ಣ ಸುರಕ್ಷಿತ. ಅಮೆರಿಕ ಅವುಗಳನ್ನು ಟಚ್ ಮಾಡಲು ಕೂಡ ಸಾಧ್ಯವಿಲ್ಲ. ಆದ್ದರಿಂದ ಇರಾನ್ ಇಂದಿಗೂ ಭಾರತವನ್ನ ನ್ಯೂಟ್ರಲ್ ಶಕ್ತಿಯಾಗಿ ಪರಿಗಣಿಸುತ್ತೆ ಮತ್ತು ಯಾವುದೇ ಸಂದರ್ಭದಲ್ಲಿ ಅಮೆರಿಕದ ಪರ ನಿಲ್ಲೋದಿಲ್ಲ ಎಂದು ಗೊತ್ತು. ಅದಕ್ಕಾಗಿ ನೀವು ನೋಡಿವಿರಿ, ಭಾರತ ಈ ಟ್ಯಾಂಕರ್ ನ ದಾಳಿಯ ವಿರುದ್ಧ ಒಂದಿಷ್ಟು ಹೇಳಿಕೆಯನ್ನ ಬಿಡುಗಡೆ ಮಾಡಬಹುದು. ಆದ್ರೆ ಅದಕ್ಕಿಂತ ಹೆಚ್ಚು ಇರಾನ್ ಮೇಲೆ ಯಾವುದೇ ಕ್ರಮವನ್ನ ಭಾರತ ಕೈಗೊಳ್ಳೋದಿಲ್ಲ ಅಥವಾ ಅಮೆರಿಕದೊಂದಿಗೆ ಈ ಯುದ್ಧದಲ್ಲಿ ಸೇರೋದಿಲ್ಲ ಕೂಡ. ನಾವು ನ್ಯೂಟ್ರಲ್ ಆಗಿದ್ದೀವಿ. ನ್ಯೂಟ್ರಲ್ ಆಗಿಯೇ ಇದರ ಪ್ರಯೋಜನಗಳನ್ನ ಪಡೆಯಲು ಪ್ರಯತ್ನಿಸ್ತೀವಿ.
ಮತ್ತೊಂದು ದೊಡ್ಡ ಸುದ್ದಿ ಬರ್ತಾ ಇದೆ. ಅತ್ಯಂತ ವಿಶಾಲಕಾಯ ಅಮೆರಿಕದ ಆಯುಧವನ್ನ ಧ್ವಂಸ ಮಾಡಲಾಗಿದೆ. ಹೌದು, ನೀವು ಸ್ಕ್ರೀನ್ ನಲ್ಲಿ ನೋಡ್ತಾ ಇರುವಂತೆ ಅಮೆರಿಕದ KC-135 ರೀಫಿಲಿಂಗ್ ಏರ್ಕ್ರಾಫ್ಟ್ ಇರಾನ್ನ ಗಡಿಯ ಹತ್ತಿರ ಇರಾಕ್ ಹವಾಮಾನ ಪ್ರದೇಶದಲ್ಲಿ ಧ್ವಂಸವಾಗಿ ಬಿದ್ದಿದೆ. ಅಷ್ಟೇ ಅಲ್ಲ, ಅದರೊಂದಿಗೆ ಇನ್ನೊಂದು KC-130 ಇತ್ತು, ಅದು ಸ್ವಲ್ಪದರಲ್ಲೇ ಬಚಾವಾಗಿದೆ. ಆದ್ರೆ ಪ್ರಸ್ತುತ ಇದನ್ನ ಈ ಯುದ್ಧದಲ್ಲಿ ಅಮೆರಿಕದ ಅತಿ ದೊಡ್ಡ ನಷ್ಟ ಎಂದು ಪರಿಗಣಿಸಲಾಗ್ತಿದೆ. ಆದ್ರೆ ವಿಷಯ ಇಲ್ಲಿಗೆ ಮಾತ್ರ ಸೀಮಿತವಾಗಿಲ್ಲ. ಅಮೆರಿಕ ಇಂದು ಬಚಾವಾಗಿದೆ. ಹೇಗೆ? ವಾಸ್ತವವಾಗಿ ಅಮೆರಿಕದ ಅತ್ಯಂತ ದುಬಾರಿ, ಅತ್ಯಾಧುನಿಕ ಮತ್ತು ಅತ್ಯಂತ ಅಪಾಯಕಾರಿ ಆಯುಧ USS ಅಬ್ರಹಂ ಲಿಂಕನ್ ಸಹ ಸ್ವಲ್ಪದರಲ್ಲೇ ಬಚಾವಾಗಿದೆ. ನಿಮ್ಮ ಸ್ಕ್ರೀನ್ ನಲ್ಲಿ ನೋಡಿ. ಅಮೆರಿಕ ಸರ್ಕಾರ ಮತ್ತು ಅಮೆರಿಕದ ಮಾಧ್ಯಮಗಳೇ ಈ ರಿಪೋರ್ಟ್ ಅನ್ನ ಮಾಡ್ತಾ ಇವೆ. ಇರಾನ್ನ ಒಂದು ಬೋಟ್ USS ಅಬ್ರಹಂ ಲಿಂಕನ್ ನ ಬಳಿ ತುಂಬಾನೇ ಹತ್ತಿರ ಬಂದಿತ್ತು. ಅದು ಒಮ್ಮೆಯಲ್ಲ, 2-3 ಬಾರಿ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಮೇಲೆ ದಾಳಿ ಮಾಡಲು ತುಂಬಾನೇ ಪ್ರಯತ್ನಿಸಿತು. ಆದ್ರೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಮತ್ತು ಅಮೆರಿಕದ ಲಕ್ ಚೆನ್ನಾಗಿತ್ತು, ಅದು ತಪ್ಪಿಸಿಕೊಂಡಿತು. ಸಾಕಷ್ಟು ಸಮಯದ ನಂತರ ಅಮೆರಿಕಾಗೆ ಗೊತ್ತಾಯ್ತು ಇರಾನ್ನ ಒಂದು ಶಿಪ್ ಅವರ ಮೇಲೆ ದಾಳಿ ಮಾಡಲು ಪ್ರಯತ್ನ ಮಾಡ್ತಾ ಇದೆ ಅಂತ. ಆಗ ಅವರು ಅದನ್ನ ಗಮನಿಸಿ ಆ ಇರಾನಿ ಶಿಪ್ ಮೇಲೆ ದಾಳಿ ಮಾಡಿದ್ರು. ಹೇಗೆ ಅಂದ್ರೆ ಅವರು ಹೆಲಿಕಾಪ್ಟರ್ ಗಳನ್ನ ಕಳಿಸಿದ್ರು. ಅವುಗಳು ಆಂಟಿ ಶಿಪ್ ಮಿಸೈಲ್ ಗಳನ್ನ ಲಾಂಚ್ ಮಾಡಿ ಆ ಚಿಕ್ಕ ಶಿಪ್ ಅನ್ನ ಹೊಡೆದು ಉಳಿಸಿದ್ವು. ಹೌದು, ನೀವು ಸ್ಕ್ರೀನ್ ನಲ್ಲಿ ನೋಡಬಹುದು. ಇರಾನ್ನ ಸುರಂಗಗಳಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಅಂತಹ ಶಿಪ್ ಗಳನ್ನ ಮರೆಮಾಚಿ ಇಟ್ಟಿವೆ. ಅವುಗಳಲ್ಲಿ ಸ್ಫೋಟಕ ಪದಾರ್ಥಗಳು ಅಥವಾ ದೊಡ್ಡ ಸಂಖ್ಯೆಯ ಮಿಸೈಲ್ ಗಳಿರುತ್ತೆ. ಇದರ ಸಹಾಯದಿಂದಲೇ ಇರಾನ್ ಅಮೆರಿಕದ ಅತ್ಯಂತ ಶಕ್ತಿಶಾಲಿ USS ಅಬ್ರಹಂ ಲಿಂಕನ್ ಅನ್ನ ಹೊಡೆಯಲು ಪ್ರಯತ್ನಿಸ್ತಾ ಇತ್ತು. ನಂಬಿ, ಒಂದು ದಾಳಿ ಯಶಸ್ವಿಯಾದ್ರೂ ಅದು ಅಮೆರಿಕಾಗೆ ಆಳವಾದ ಗಾಯವಾಗುತ್ತೆ. ಯಾಕಂದ್ರೆ ನೀವು ಊಹಿಸಲು ಸಾಧ್ಯವಿಲ್ಲ ಅಮೆರಿಕಾಗೆ ಎಷ್ಟು ನಷ್ಟವಾಗ್ತಾ ಇತ್ತು ಅಂತ. ನಾನು ಹೀಗೆ ಹೇಳ್ತಾ ಇರೋದು ಯಾಕಂದ್ರೆ ಈ ಏರ್ಕ್ರಾಫ್ಟ್ ಕ್ಯಾರಿಯರ್ ಅನ್ನ ನೋಡಿ, ಇದು ಎಷ್ಟು ವಿಶಾಲವಾಗಿದೆ ಎಂದು. ಭಾರತ ಮತ್ತು ಚೀನಾದ ಅತ್ಯಂತ ಶಕ್ತಿಶಾಲಿ ಏರ್ಕ್ರಾಫ್ಟ್ ಕ್ಯಾರಿಯರ್ ಗಳಾದ ಚೀನಾದ ಫೋಜಿಯಾನ್ ಮತ್ತು ಭಾರತದ INS ವಿಕ್ರಾಂತ್ ಗಿಂತ ಸೈಜ್ ನಲ್ಲಿ ಇದು ಡಬಲ್ ಆಗಿದೆ. ಹೌದು, ಡಬಲ್ ಸೈಜ್ ನದ್ದು. ಮತ್ತು ಇದನ್ನ ತಯಾರಿ ಮಾಡಲು ಆದ ಖರ್ಚು 12 ರಿಂದ 14 ಬಿಲಿಯನ್ ಡಾಲರ್ ಆಗಿದೆ. ಯಾಕಂದ್ರೆ ಇದು ನ್ಯೂಕ್ಲಿಯರ್ ಫ್ಯೂಲ್ ಮೇಲೆ ಚಲಿಸುತ್ತೆ, ಅಂದರೆ ಪರಮಾಣು ಶಕ್ತಿಯ ಮೇಲೆ ಚಲಿಸುತ್ತೆ. ವಿಷಯ ಕೇವಲ ಏರ್ಕ್ರಾಫ್ಟ್ ಕ್ಯಾರಿಯರ್ ನದ್ದಲ್ಲ, ಇದು ಕನಿಷ್ಠ 50 F-35 ಯುದ್ಧ ವಿಮಾನಗಳು, ಕನಿಷ್ಠ 25 FA-18 ಸೂಪರ್ ಹಾರ್ನೆಟ್, ಡಜನ್ ಗಟ್ಟಲೆ ಹೆಲಿಕಾಪ್ಟರ್ಗಳು ಮತ್ತು ಡಜನ್ ಗಟ್ಟಲೆ ಡ್ರೋನ್ ಗಳನ್ನ ತನ್ನೊಂದಿಗೆ ತರುತ್ತದೆ. ಅವುಗಳ ಸಂಯುಕ್ತ ಮೌಲ್ಯ ಕೆಲವು ಬಿಲಿಯನ್ ಗಟ್ಟಲೆ ಇರುತ್ತೆ. ಇದಲ್ಲದೆ ಇದರ ಮೇಲೆ ಯಾವಾಗಲೂ 1500ಕ್ಕಿಂತ ಹೆಚ್ಚು ಸೈನಿಕರು ತಾತ್ಕಾಲಿಕವಾಗಿ ನಿಯೋಜಿತರಾಗಿರ್ತಾರೆ. ನೀವು ಸ್ವಲ್ಪ ಯೋಚಿಸಿ, ಇದು ಮುಳುಗಿದ್ರೆ ಅಮೆರಿಕಾಗೆ ಎಷ್ಟು ದೊಡ್ಡ ಆಘಾತವಾಗುತ್ತದೆ ಎಂದು. ಬದಲಿಗೆ ಇದನ್ನ ನಂಬಿ ವರ್ಲ್ಡ್ ವಾರ್ II ನಂತರ ಇದು ಅಮೆರಿಕಾಗೆ ಅತ್ಯಂತ ವಿನಾಶಕಾರಿ ಸಂಗತಿ ಆಗ್ತಾ ಇತ್ತು. ಒಂದು ವೇಳೆ ಇರಾನ್ ಯಶಸ್ವಿಯಾದ್ರೆ ಅದೇ ಸಮಯದಲ್ಲಿ ಅಮೆರಿಕಾಗೆ ಅಪಾಯದ ಗಂಟೆಯೂ ಆಗಿದೆ. ಯಾಕಂದ್ರೆ ಈಗ ಇರಾನ್ ಕೇವಲ ಒಂದು ಶಿಪ್ ನಿಂದ ದಾಳಿ ಮಾಡಿದೆ. ಅದರ ಬಳಿ ಡಜನ್ ಗಳಲ್ಲಿ ಅಲ್ಲ, ಸಾವಿರಾರು ಸಂಖ್ಯೆಯಲ್ಲಿ ಮಿಸೈಲ್ ಬೋಟ್ಗಳು ಮತ್ತು ಕಾಮಿಕೇಜಿ ಬೋಟ್ಗಳಿವೆ. ಅವುಗಳ ಬಳಕೆಯಿಂದ ಅದು ಮತ್ತೆ ಗುರಿಯಾಗಿಸಲು ಪ್ರಯತ್ನಿಸುತ್ತೆ. ಆದ್ರೆ ನಿಮ್ಮ ಪ್ರಶ್ನೆ ಇರಬಹುದು, ಅಮೆರಿಕ ಇಷ್ಟೊಂದು ದೊಡ್ಡ ಸೂಪರ್ ಪವರ್ ಆಗಿದೆ, ವಾರ್ಷಿಕವಾಗಿ $1 ಟ್ರಿಲಿಯನ್ ತನ್ನ ಸೇನೆಯ ಮೇಲೆ ಖರ್ಚು ಮಾಡುತ್ತೆ. ಅಂದರೆ ಭಾರತದ GDP ಎಷ್ಟೋ ಅಷ್ಟು ಹಣವನ್ನ ಅದು ಕೇವಲ 4 ವರ್ಷಗಳಲ್ಲಿ ತನ್ನ ಆರ್ಮಿ ಮೇಲೆ ಖರ್ಚು ಮಾಡುತ್ತೆ. ಹಾಗಾದ್ರೆ ಅವರು ಸಹ ಏನಾದ್ರೂ ಮಾಡುವ ಪ್ರಯತ್ನ ಮಾಡ್ತಿದ್ದಾರಲ್ವಾ? ಅಮೆರಿಕ ಯಾರಿಗಿಂತಲೂ ಕಡಿಮೆ ಇಲ್ಲ. ನಿಮ್ಮ ಮಾತು ಸರಿ, ಅವರ ಪ್ರಯತ್ನವು ಬಹಳ ಬಲಿಷ್ಠವಾಗಿದೆ. ನಾನು ನಿಮ್ಗೆ ಸ್ಕ್ರೀನ್ ಅಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಮೊದಲು ಅವರ FA-18 ಸೂಪರ್ ಹಾರ್ನೆಟ್ ಅನ್ನ ಹೊಡೆದು ಬೀಳಿಸಲಾಯಿತು. ಅದ್ರ ಬಗ್ಗೆ ಅವ್ರು ಹೇಳಿದ್ದೇನೆಂದ್ರೆ ಇದು ಆಕ್ಸಿಡೆಂಟ್ ಆಗಿ ಕ್ರಾಶ್ ಆಗಿತ್ತು, ಇರಾನ್ ಏನು ಮಾಡಿಲ್ಲ. ಸರಿ, ನಂತರ F-15 ಯುದ್ಧ ವಿಮಾನವನ್ನ ಹೊಡೆದು ಬೀಳಿಸಲಾಯಿತು. ಅದನ್ನ ಅವರು ಫ್ರೆಂಡ್ಲಿ ಫೈರ್ ನಲ್ಲಿ ಹೊಡೆದು ಬೀಳಿಸಿದೀವಿ ಅಂತ ಹೇಳಿದ್ರು. ಅದೇ ದಿನ ಇನ್ನೊಂದು 2 F-15 ಯುದ್ಧ ವಿಮಾನಗಳನ್ನ ಹೊಡೆದು ಬೀಳಿಸಲಾಯಿತು. ಅದನ್ನು ಸಹ ಫ್ರೆಂಡ್ಲಿ ಫೈರ್ ಎಂದು ಹೇಳಿದ್ರು. ಕುವೈತ್ ನ ವಾಯುಸೇನೆಯು ತಪ್ಪಾಗಿ ತಮ್ಮ ಯುದ್ಧ ವಿಮಾನಗಳನ್ನ ಹೊಡೆದಿದೆ ಎಂದು ಅವರು ಹೇಳಿಕೊಂಡ್ರು. ಸರಿ, ನಂತರ ಇಂದು KC-135 ಏರ್ಕ್ರಾಫ್ಟ್ ಹೊಡೆದು ಬೀಳಿಸಲಾಯಿತು. ಅದ್ರ ಮೇಲೆ ಅವರು ಹೇಳ್ತಾ ಇದ್ದಾರೆ, ಇಲ್ಲ, ಇರಾನ್ ಏನು ಮಾಡಿಲ್ಲ, ಇದರಲ್ಲಿ ನಮ್ಮ 2 ಏರ್ಕ್ರಾಫ್ಟ್ ಗಳ ಮಧ್ಯೆ ಫ್ರೆಂಡ್ಲಿ ಫೈಟ್ ಆಗಿ ಒಂದಕ್ಕೊಂದು ತಗಲಿ ಆಯಿತು ಅಂದ್ರು. ಅಷ್ಟೇ ಅಲ್ಲ, ಇದುವರೆಗೆ ಅವರ ಕನಿಷ್ಠ 16 MQ-9 ರೀಪರ್ ಡ್ರೋನ್ಗಳು ಬೀಳಿಸಲ್ಪಟ್ಟಿವೆ. ಎಲ್ಲದರಲ್ಲೂ ಅವರು ಟೆಕ್ನಿಕಲ್ ಮಾಲ್ ಫಂಕ್ಷನ್ ಎಂದು ಹೇಳಿದ್ದಾರೆ. ಹೌದು, ಎಲ್ಲವೂ ಕ್ರಾಶ್ ಎಂದು ಹೇಳ್ತಾ ಇದ್ದಾರೆ. ಇರಾನ್ ಏನು ಮಾಡಿಲ್ವಂತೆ. ಅವರ ಏರ್ಕ್ರಾಫ್ಟ್ ಅಥವಾ ಯುದ್ಧ ವಿಮಾನ ಅಥವಾ ಡ್ರೋನ್ ಸ್ವತಃ ಬೀಳ್ತಾ ಇವೆ ಅಂತೆ. ಅಂದ್ರೆ ಒಂದು ಸ್ಥಳದಲ್ಲಿ ಈ ತರ ಆದ್ರೆ ನಂಬೋದು, ಅಥವಾ 2 ಸ್ಥಳದಲ್ಲಾದ್ರೂ ನಂಬೋದು. ಆದ್ರೆ ಇದು ಹಲವು ಸ್ಥಳಗಳಲ್ಲಿ ಆಗ್ತಿದೆ ಮತ್ತು ಪ್ರತಿಯೊಂದರಲ್ಲೂ ಅವರು ಬಚಾವ್ ಆಗಲು ಪ್ರಯತ್ನ ಮಾಡ್ತಿದ್ದಾರೆ ಅಥವಾ ಯಾರನ್ನಾದ್ರೂ ಬಚಾವ್ ಮಾಡಲು ಪ್ರಯತ್ನ ಮಾಡ್ತಿದ್ದಾರ. ಯಾರನ್ನ ಬಚಾವ್ ಮಾಡ್ತಿದ್ದಾರಂದ್ರೆ ತಮ್ಮ ಆಯುಧಗಳನ್ನ ತಯಾರಿಸುವ ಕಂಪನಿಗಳನ್ನ. ಯಾಕಂದ್ರೆ ಅವರು ಬಯಸೋದಿಲ್ಲ ಜಗತ್ತು ನಾಳೆ ಈ ರೀತಿ ಹೇಳುತ್ತೆ, ಅಮೆರಿಕದ ದುಬಾರಿ ಆಯುಧಗಳು ಇರಾನ್ ನ ಚೀಪ್ ಆಯುಧಗಳ ಮುಂದೆ ನಿಲ್ಲೋದಕ್ಕೆ ಆಗ್ಲಿಲ್ಲ ಅಂತ. ಆದ್ದರಿಂದ ಅವರ ಆಯುಧ ಕಂಪನಿಗಳ ಹೋಲ್ಡರ್ಗಳು ಕ್ಯಾನ್ಸಲ್ ಆಗ್ಬಹುದು. ಅಂದ್ರೆ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ದೇಶ ಶತ್ರುವಿಗೆ ಉತ್ತರ ನೀಡುವ ಬದಲು ತನ್ನ ಆಯುಧ ತಯಾರಿ ಕಂಪನಿಗಳನ್ನ ಬಚಾವ್ ಮಾಡುವ ಬ್ಯುಸಿಯಲ್ಲಿ ಕೂತಿದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ತಪ್ಪದೇ ಕಾಮೆಂಟ್ ಮಾಡಿ ತಿಳಿಸಿ.
ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.